ವಿರುದ್ಧ ಆಪರೇಷನ್ ಸಿಂಧೂರವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರುವಂತಹ ನರೇಂದ್ರ ಮೋದಿ ಸರ್ಕಾರಕ್ಕೆ ಈಗ ಮುಂದೇನು ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಒಂದು ಕೂಡ ಕುತೂಹಲ ಇದೆ. ಈ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ NSA ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಇವರಿಬ್ಬರು ಒಟ್ಟಾಗ್ತಿದ್ದಾರೆ ಅಂದ್ರೆ ಡೆಡ್ಲಿ ಕಾಂಬಿನೇಷನ್ ಒಟ್ಟಿಗಿದೆ ಅನ್ನುವಂಥದ್ದು ವೈರಿ ರಾಷ್ಟ್ರಗಳಿಗೆ ಭಯ, ಯಾರಿಗೆ ಎಲ್ಲಿ ಆಪಿಡ್ಲಾಗುತ್ತೋ ಅಂತ. ಚರ್ಚೆಯಲ್ಲಿ ಗೃಹ ಇಲಾಖೆ ಕಾರ್ಯದರ್ಶಿ ಕೂಡ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಈಗ ನೋಡ್ಕೊಳ್ಬೇಕಾದ ಸ್ಥಿತಿ ಡಿಫೆನ್ಸ್ ಮೋಡ್ನಲ್ಲಿ ಭಾರತ ಸರ್ಕಾರ ಇದೆ. ಅಫ್ಕೋರ್ಸ್ ಅಲ್ಲಿಂದ ಏನಾದರೂ ಒಂಚೂರು ಚಿವುಟೋ ಕೆಲಸ ಆದರೂ ಇಲ್ಲಿ ತಟ್ಟಿ ಬಾರಿಸೋ ಕೆಲಸ ಆಗುತ್ತೆ. ಅದಕ್ಕೂ ಮುಂಚೆ ನಮ್ಮ ಪ್ರಿಪೇರ್ಡ್ನೆಸ್ ಬಗ್ಗೆ ಸರಣಿ ಮೀಟಿಂಗ್ಗಳನ್ನು ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೋದಿ ಸರ್ಕಾರ ಈ ಸಲ ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ, ಹೆಂಗೆ ಟ್ಯಾಕಲ್ ಮಾಡುತ್ತೆ ಪಾಕಿಸ್ತಾನ ಮತ್ತು ವೈರಿ ರಾಷ್ಟ್ರಗಳ ಕೆಲ ವಿಚಾರಗಳನ್ನು ಅನ್ನೋದು ಕೂಡ ಕುತೂಹಲ ಕಾರಣ ಆಗ್ತಾ ಇದೆ. ಅಜಿತ್ ದೋವಲ್ ಅವರಿಂದ ಕೆಲ ವಿಚಾರಗಳಲ್ಲಿ ಬ್ರೀಫಿಂಗ್ ಕೂಡ ಆಗ್ತಿದೆ ಅನ್ನೋದರ ಮಾಹಿತಿ ಇದೆ. ಆಲ್ಮೋಸ್ಟ್ ಸುದೀರ್ಘವಾಗಿ ಈ ಚರ್ಚೆಗಳಾಗ್ತಾ ಇದೆ ಅಂತ, ಒಂದು 50-60 ನಿಮಿಷಗಳ ಕಾಲ ಈ ಚರ್ಚೆ ಆಗಿದೆ ಅಂತೆಲ್ಲ ರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದೆ. ಸೊ ಸಮಥಿಂಗ್ ಬಿಗ್ ಮೈಟ್ ಹ್ಯಾಪನ್ ಅನ್ನೋ ರೀತಿ ಕೂಡ ಇದೆ. ಯಾಕಂದರೆ ಅಮೃತ್ಸರದಲ್ಲಿ ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ, ಕ್ಷಣದಿಂದ ಕ್ಷಣಕ್ಕೆ ಹೆಂಗೆ ಆಗ್ತಾ ಇದೆ, ಟೆನ್ಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಆ ಕಡೆ ಲಾಹೋರ್ನಲ್ಲೂ ಅತಂತ್ರ ಸ್ಥಿತಿ, ಗಡಿ ಭಾಗದಲ್ಲಿ ಹೆವಿ ಮೂಮೆಂಟ್ಸ್ ಕಾಣಿಸ್ತಾ ಇದೆ, ವಿಪರೀತವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ, ಸಾರ್ವಜನಿಕರನ್ನು ಟಾರ್ಗೆಟ್ ಮಾಡೋ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇದನ್ನೆಲ್ಲ ಸಮರ್ಥವಾಗಿ ಎದುರಿಸೋದಕ್ಕೆ ಸರ್ಕಾರದ ಪ್ರಿಪೇರ್ಡ್ನೆಸ್ ಇನ್ನೂ ಏನಾದರೂ ನಾವು ಮಾಡ್ಕೊಳ್ಬೇಕಾ ಅಥವಾ ಪ್ಲಾನ್ ಬಿ ಏನು, ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಹೊಂದ್ತಾ ಇದೆ.